ಇಂದು ಶ್ರೀನಿವಾಸಪುರ ಪಟ್ಟಣದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಡೆಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಆದೇಶದಂತೆ ಆಮ್ ಆದ್ಮಿ ಪಕ್ಷದಿಂದ ಮೊದಲ ಬಾರಿಗೆ ಜನಜಾಗೃತಿ ಮತ್ತು ಬೈಕ್ ರ್ಯಾಲಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಬಾಬುರೆಡ್ಡಿ ಹಾಗೂ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಈ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮತ್ತು ಬೈಕ್ ರ್ಯಾಲಿ ಮುಖಾಂತರ ಶ್ರೀನಿವಾಸಪುರ ತಾಲೂಕು ಘಟಕದ ವತಿಯಿಂದ ದ್ವಿಚಕ್ರ ವಾಹನದ ಮೂಲಕ ಮೆರವಣಿಗೆ ಮಾಡಿದರೆಂಬುದಾಗಿ ತಾಲೂಕು ಅಧ್ಯಕ್ಷರಾದ ಬಾಬುರೆಡ್ಡಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಬಾಬುರೆಡ್ಡಿ ಅವರು ಮಾತನಾಡಿ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದು ನಮ್ಮ ಮೊದಲ ಆದ್ಯತೆ ಹಾಗೂ ಆಹಾರ ಪದಾರ್ಥಗಳು ಮತ್ತು ಎಲ್ಲ ವಸ್ತುಗಳು ಬಿಜೆಪಿ ಸರ್ಕಾರ ಜಿಎಸ್ಟಿ ಮಾಡಿರುವ ಆದೇಶವನ್ನು ನಮ್ಮ ಪಕ್ಷದ ನಿರ್ಮೂಲನೆ ಮಾಡುವುದು ನಮ್ಮ ಮೊದಲ ಕರ್ತವ್ಯ ಹಾಗೂ ಬೆಂಗಳೂರು ಬಿಬಿಎಂಪಿ ಚುನಾವಣೆಯ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಆಯ್ಕೆ ಮಾಡಿ ಪ್ರಚಾರ ಮಾಡುತ್ತಿರುವ ಬಗ್ಗೆ ತಾಲೂಕು ಅಧ್ಯಕ್ಷರು ತಿಳಿಸಿದರು. ಡೆಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನಮ್ಮ ನಾಯಕರ ಮಾತಿನಂತೆ ಜನರ ಕೆಲಸಗಳಲ್ಲಿ ಪ್ರತಿದಿನ ಸೇವೆ ಮಾಡುವುದಾಗಿ ತಾಲೂಕು ಅಧ್ಯಕ್ಷರು ಎಲ್ಲ ಸದಸ್ಯರು ಮೂಲ ಆದ್ಯತೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಬಾಬುರೆಡ್ಡಿ ಹಾಗೂ ಡಾಕ್ಟರ್ ವೆಂಕಟಾಚಲಪತಿ ಸುದರ್ಶನ್ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭ್ರಷ್ಟಾಚಾರ ವಿರುದ್ಧ ಜನಸಾಮಾನ್ಯರ ಒಂದಾಗಿ, ಭ್ರಷ್ಟಾಚಾರ ವಿರುದ್ಧ ಜನಸಾಮಾನ್ಯರ ಒಂದಾಗಿ. ನಮ್ಮ ಸುದರ್ಶನ್ ಅಂತಿದ್ದಾರೆ, ಇವರು ಮತ್ತು ಒಂದು ರಾಘವೇಂದ್ರ ಇದ್ದಾರೆ, ಮತ್ತು ಒಂದು ಈಗ ಚಲಪತಿ ಇದ್ದಾರೆ, ಮತ್ತು ಈಗ ಶಿವಾರೆಡ್ಡಿ ಇದ್ದಾರೆ, ಮತ್ತು ಜನಾರ್ದನ್ ಇದ್ದಾರೆ, ಮತ್ತು ಶಶಿಕುಮಾರ್ ಇದ್ದಾರೆ, ಮತ್ತು ನಮ್ಮ ಪ್ರಕಾಶ್ ಅವರಿದ್ದಾರೆ. ಗೋಚರದಲ್ಲಿ ಯಾವುದೇ ಥರದ ಇನ್ನೂ ಪೋಸ್ಟಿಂಗ್ಗಳಾಗಲಿ ಯಾವುದೇ ಥರ ನಾವು ಇನ್ನೂ ಗುರುತಿಸಿಲ್ಲ. ಇನ್ನೂ ಅದಕ್ಕೆ ಸ್ವಲ್ಪ ಕಾಲಾವಕಾಶ ನಮ್ಮ ಡೆಲ್ಲಿಯಿಂದ ಒಂದು ಹೈಕಮಾಂಡ್ ನಮ್ಮದು ಒಂದು ಪರ್ಮಿಷನ್ ಕೊಟ್ಟಾಗ ಅದಕ್ಕೆಲ್ಲ ಇನ್ನೂ ನಾವೆಲ್ಲ ನಾನು ನಿನ್ನೆನೇ ಒಂದು ಇನ್ಫಾರ್ಮ್ ಮಾಡಿದ್ದೆ. ಅವ್ರು ಸ್ವಲ್ಪ ಅವರ ಇಂಪಾರ್ಟೆನ್ಸ್ ಏನೋ ಹೆಲ್ತ್ ಸ್ವಲ್ಪ ಪೇಷಂಟ್ಸ್ ಅವ್ರದ್ದೇನೋ ಆಪರೇಷನ್ದೇನೋ ಸ್ವಲ್ಪ ಇರೋದ್ರಿಂದ ಅವರು ಸ್ವಲ್ಪ ಬರೋಕ್ಕೆ ಆಗಲ್ಲ ಅಂತ ಇನ್ಫಾರ್ಮ್ ಮಾಡಿ ಹೇಳಿದ್ದಾರೆ. ಯಾವುದೇ ಥರದ ನಮಗೂ ಅವ್ರಿಗೆ ಯಾವುದೇ ಥರದ ಡಿಫ್ರೆನ್ಸ್ ಏನಿಲ್ಲ. ಡಾಕ್ಟರ್ ವೆಂಕಟಾಚಲಪತಿ ಆಗಿ ಬಾಬುರೆಡ್ಡಿ ಆಗಿ ಎಲ್ಲನೂ ಒಂದೇ, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಒಂದೇ, ಇದರಲ್ಲಿ ಯಾವುದೇ ಥರ ಭೇದ ಭಾವನೆ ಇಲ್ಲ. ಈಗ ನಿಯರ್ ಬೈ ಇನ್ನೆಲ್ಲ ಸುಮಾರು ಹತ್ತಿರದಲ್ಲೇ ಮೇ ಬಿ ಇನ್ನೊಂದು ಒಂದು 10-15 ಇಲ್ಲಿ ಒಂದು ಪಕ್ಷದ ಕಚೇರಿಯನ್ನು ನಾವು ಒಂದು ಸ್ಥಾಪನೆ ಮಾಡ್ತೀವಿ. ಇದು ಕಚೇರಿ ಸ್ಥಾಪನೆ ಮಾಡುವ ಉದ್ದೇಶ ಏನಂದರೆ ಜನರು ಒಂದು ಸಂಪರ್ಕಿಸುವ ಸ್ಥಳ ಬೇಕು. ಅವರ ಕಷ್ಟ, ಅವರ ಏನಿದೆ ಅವರ ಕಷ್ಟದ ನಾವು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಈಗಾಗಲೇ ಬೆಂಗಳೂರು ಬಿಬಿಎಂಪಿ ಎಲೆಕ್ಷನಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಮೆಂಬರ್ಗಳನ್ನು ಕೂಡ ನಾವು ಆಯ್ಕೆ ಮಾಡಿ ಪ್ರಚಾರ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಇಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ತುಂಬ ಇಲ್ಲಿ ಸಮಸ್ಯೆಗಳಿದೆ. ನಮ್ಮ ಶ್ರೀನಿವಾಸಪುರ ಕ್ಷೇತ್ರದ ಒಂದು ಗಡಿ ಭಾಗದ ಕ್ಷೇತ್ರ, ಇಲ್ಲಿ ತುಂಬ ಮೂಲಭೂತ ಸೌಕರ್ಯಗಳು ಕುಂಠಿತವಾಗಿದೆ. ಒಂದು ರಸ್ತೆ ಅಭಿವೃದ್ಧಿಯಾಗಲಿ, ಒಂದು ಯಾವುದೇ ಒಳ್ಳೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲ, ವಿದ್ಯುತ್ ಕಟಾಫ್ ಇದೆ, ಎಲ್ಲ ತುಂಬ ಕಡೆ ಕರೆಕ್ಟಾಗಿ ಸರಬರಾಜಿಲ್ಲ ವಿದ್ಯುತ್ತು. ಮತ್ತು ಹಾಸ್ಪಿಟಾಲಿಟಿ ಆಗಲಿ, ಶಾಲೆ ಆಗಲಿ, ಇವೆಲ್ಲ ಸರ್ಕಾರಿ ಶಾಲೆಗಳನ್ನು ಎಲ್ಲ ನಮ್ಮ ರಾಜಕಾರಣಿಗಳು ಮುಚ್ಚಿಬಿಟ್ಟು ಇವತ್ತು ಪ್ರೈವೇಟಿಸಮ್ ಎಲ್ಲ ಪ್ರೈವೇಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ಜನರ ಹತ್ರ ತುಂಬ ಒಂದು ಹಾಸ್ಪಿಟಾಲಿಟಿ, ಒಂದು ಸ್ಕೂಲು ಮತ್ತು ಒಂದು ಈ ಎರಡರಲ್ಲಿ ಜನಸಾಮಾನ್ಯದ ಒಂದು ದುಡ್ಡು ಎಳೆಯುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಅದಕ್ಕೆಲ್ಲ ಕಡಿವಾಣ. ನಮ್ಮ ಮೂಲ ಗುರಿ ಆಮ್ ಆದ್ಮಿ ಪಕ್ಷದ್ದು ಒಂದು ವಿದ್ಯಾಭ್ಯಾಸ, ಒಂದು ಚಿಕಿತ್ಸೆ, ಇವೆರಡು ಮೊದಲ ಆದ್ಯತೆ ನಮ್ಮ ಆಮ್ ಆದ್ಮಿ ಪಕ್ಷದ ಆದ್ಯತೆ ಆಗಿರ್ತದೆ. ಮುಂಬರುವ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ನಮ್ಮ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ತುಂಬ ನಿಷ್ಠೆಯಿಂದ ಕೆಲಸ ಮಾಡಿ ಆಮ್ ಆದ್ಮಿ ಪಕ್ಷನ ಬೆಳೆಸೋಕ್ಕೆ ನಾವೆಲ್ಲ ಇದೊಂದು ಪ್ರಯತ್ನ ಮಾಡ್ತೀವಿ. ನಮ್ಮ ಸುದರ್ಶನ್ ಅಂತಿದ್ದಾರೆ, ಇವರು ಮತ್ತು ಒಂದು ರಾಘವೇಂದ್ರ ಇದ್ದಾರೆ, ಮತ್ತು ಒಂದು ಈಗ ಚಲಪತಿ ಇದ್ದಾರೆ, ಮತ್ತು ಈಗ ಶಿವಾರೆಡ್ಡಿ ಇದ್ದಾರೆ, ಮತ್ತು ಜನಾರ್ದನ್ ಇದ್ದಾರೆ, ಮತ್ತು ಶಶಿಕುಮಾರ್ ಇದ್ದಾರೆ, ಮತ್ತು ನಮ್ಮ ಪ್ರಕಾಶ್ ಅವರಿದ್ದಾರೆ. ಗೋಚರದಲ್ಲಿ ಯಾವುದೇ ಥರದ ಇನ್ನೂ ಪೋಸ್ಟಿಂಗ್ಗಳಾಗಲಿ ಯಾವುದೇ ಥರ ನಾವು ಇನ್ನೂ ಗುರುತಿಸಿಲ್ಲ. ಇನ್ನೂ ಅದಕ್ಕೆ ಸ್ವಲ್ಪ ಕಾಲಾವಕಾಶ ನಮ್ಮ ಡೆಲ್ಲಿಯಿಂದ ಒಂದು ಹೈಕಮಾಂಡ್ ನಮ್ಮದು ಒಂದು ಪರ್ಮಿಷನ್ ಕೊಟ್ಟಾಗ ಅದಕ್ಕೆಲ್ಲ ಇನ್ನೂ ನಾವೆಲ್ಲ